ವೀಕ್ಷಕರೇ ನಮಸ್ಕಾರ. ಈ ವಿಡಿಯೋದಲ್ಲಿ ಮಾರುತಿ ಸುಜುಕಿ ರಿಡ್ಜ್ ಗಾಡಿನ ಮಾರಾಟಕ್ಕೆ ತಂದಿದ್ದೇನೆ. ಗಾಡಿ ಮಾತ್ರ ತುಂಬ ಕಡಿಮೆ ಬೆಲೆಯಲ್ಲಿದೆ. ಬನ್ನಿ ಗಾಡಿ ಬಗ್ಗೆ ಮಾಹಿತಿ ಸಿಗುತ್ತೆ, ಓನರ್ ನಂಬರು ಸಿಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ. ಸ್ಕ್ರೀನ್ ಮೇಲೆ ಯೂಟ್ಯೂಬರ್ ನಂಬರ್ ಕೊಟ್ಟಿದ್ದೇನೆ. ಈ ನಂಬರ್ ಯಾಕಂದರೆ ನಿಮ್ಮದು ಕೂಡ ಸೆಕೆಂಡ್ ಹ್ಯಾಂಡಲ್ಲಿ ಯಾವುದೇ ರೀತಿಯ ಗಾಡಿ ಮಾರಾಟಕ್ಕಿದ್ದರೂ ಈ ನಂಬರ್ಗೆ ವಾಟ್ಸಪ್ಗೆ ಫೋಟೋಸ್ ಕಳಿಸ್ಕೊಡಿ. ಫೋಟೋಸ್ ಈ ರೀತಿ ಇರಲಿ, ಈ ರೀತಿ 4 ಸೈಡಿಂದ ಫುಲ್ ಟ್ರ್ಯಾಕ್ಟರ್ ಕವರ್ ಆಗೋ ಥರ ಫೋಟೋಸ್ ಕಳಿಸ್ಕೊಟ್ರೆ ಇದೇ ರೀತಿ ನಿಮ್ಮ ವಾಹನದ ವಿಡಿಯೋ ಕೂಡ ಯೂಟ್ಯೂಬು ಮತ್ತು ಇನ್ಸ್ಟಾ ಪೇಜಲ್ಲಿ ಅಪ್ಲೋಡ್ ಮಾಡಿ ಕೊಡುತ್ತೇನೆ. ಬನ್ನಿ ಏನೋ ಗಾಡಿ ಬಗ್ಗೆ ನೋಡೋದಾದರೆ ಇದು ಬಂದು ಮಾರುತಿ ಸುಜುಕಿ ರಿಡ್ಜ್ ಗಾಡಿ. ಮಾಡಲ್ ಬಂದು 2016 ಇದೆ. ಗಾಡಿ ಮಾಡಲ್ ಇರೋದು 2016. ಓನರು 3ನೇ ಓನರ್ ಇದ್ದರೆ, ನೀವು ತೊಗೊಂಡ್ರೆ 4ನೇ ಓನರ್ ಆಗ್ತೀರಾ. ಗಾಡಿ ಯಾವುದೇ ಡೀಲರ್ ಹತ್ರ ಏಜೆಂಟ್ ಹತ್ರ ಯಾರೂ ಇಲ್ಲ, ನೀವು ನೇರವಾಗಿ ಕಸ್ಟಮರ್ ಹತ್ರನೇ ಈ ಗಾಡಿನ ಖರೀದಿ ಮಾಡ್ಬೋದು. ಆ್ಯಂಡು ಗಾಡಿ ರನ್ನಿಂಗ್ ನೋಡ್ತಿದ್ರೆ ಕೇವಲ 1,52,000 ಕಿಲೋಮೀಟ್ರು ಗಾಡಿ ಇಲ್ಲಿವರೆಗೂ ರನ್ ಆಗಿದೆ. 1,52,000 ಕಿಲೋಮೀಟ್ರು. ಗಾಡಿಗೆ ಡಾಕ್ಯುಮೆಂಟ್ಸ್ ಯಾವುದೂ ತೊಂದರೆ ಇಲ್ಲ, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗಲ್ಲಿದೆ. ಜಸ್ಟ್ ಒಂದು 3 ತಿಂಗಳಿಂದ ರೀಪಾಸಿಂಗ್ ಕೂಡ ಆಗಿದೆ ಗಾಡಿ ಅಂತ ಓನರ್ ಹೇಳ್ತಿರೋದು. ನೋಡ್ತಿದ್ದೀರಿ ಇಂಟೀರಿಯರಲ್ಲಿ ಯಾವ ಥರ ಇದೆ ಅಂತ. ಗಾಡಿ ಮಾತ್ರ ಒಳ್ಳೆ ಕಂಡೀಷನ್ ಇದೆ. ಡೀಸೆಲ್ ಗಾಡಿ, ಗೂಡ್ ಸ್ಪೇಸ್ ಕೂಡ ಈ ಥರ ಇದೆ. ಗಾಡಿ ಪೆಟ್ರೋಲ್ ಅಲ್ಲ, ಡೀಸೆಲ್ ಗಾಡಿ ಇದು. ಪವರ್ ಸ್ಟೇರಿಂಗು, ಪವರ್ ವಿಂಡೋ ಇದೆ ಗಾಡಿಗೆ. ಆ್ಯಂಡ್ ಲೊಕೇಶನ್ ಬಂದರೆ ಇದು ಮಾರಾಟಕ್ಕಿರೋದು ಯಾದಗಿರಿ ಜಿಲ್ಲೆಯಲ್ಲಿದೆ. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಗೋವಿಂದಪಲ್ಲಿ ಎಂಬ ಗ್ರಾಮದಲ್ಲಿ ಈ ಗಾಡಿ ಮಾರಾಟಕ್ಕಿರೋದು. ಇನ್ನು ಪ್ರೈಸ್ ಬಂದರೆ ಓನರ್ ಇದಕ್ಕೆ 3,50,000 ಹೇಳ್ತಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಬಂದರೂ ಬಿಡ್ತಾರೆ, ಜಾಸ್ತಿ ಏನೂ ಕಡಿಮೆ ಆಗೋಲ್ಲ. ಸ್ವಲ್ಪದರಲ್ಲೇ ಹೆಚ್ಚು ಕಡಿಮೆ ಬಂದರೆ ಗಾಡಿನ ಬಿಡ್ತೀನಿ ಅಂತ ಓನರ್ ಹೇಳ್ತಾರೆ. ಹೇಳ್ತಿರೋ ಪ್ರೈಸು 3,50,000. ಹೆಚ್ಚಿನ ಮಾಹಿತಿಗೆ ಓನರ್ ನಂಬರು ವಿಡಿಯೋ ಕೆಳಗಡೆ ಕೊಟ್ಟಿದ್ದೇನೆ. ವಿಡಿಯೋದಲ್ಲಿ ನಂಬರ್ ಯಾವುದು ಸಿಗೋಲ್ಲ ಓನರ್ದು. ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿ ನಂಬರ್ ಇದೆ. ಡೈರೆಕ್ಟಾಗಿಯೇ ಓನರ್ ಜೊತೆ ಮಾತಾಡಿಕೊಂಡು ಖರೀದಿ ಮಾಡಿ. ನೋಡಿ, ನಿಮಗೆ ಗಾಡಿ ಓಕೆ ಆದ್ರೇ ತೊಗೊಳ್ಳಿ. ಇಲ್ಲ ದಯವಿಟ್ಟು ಹೇಳ್ತೀನಿ, ಬೇರೆ ಯಾರಾದರೂ ತೊಗೊಳ್ಳೋರಿದ್ದರೆ ಅಥವಾ ಇದೇ ಥರ ಮಾರಾಟ ಮಾಡೋರಿದ್ದರೂ ಕೂಡ ಅಂಥವ್ರಿಗೆ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ನಮ್ಮ ಚಾನಲ್ನ ನೀವೇನಾದರೂ ಇವತ್ತೇ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಇನ್ಸ್ಟಾದಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ. ಮುಂದೆ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.